ದಪ್ಪ 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 ಅಂತ ಹಿಂಗ ಆವಾಜ ಮಾಡುವುದ ಎತ್ತೆತ್ತಿ ಹೊಡೆದಾಗ ಏನಾಗ್ತಿತ್ತಂತ ಕೇಳಿದ್ರೆ ಮನಸ್ಸು ಎತ್ತಿ ಬಡಿಯುವುದರಲ್ಲಿ ಕಾಳಜಿ ಇರ್ತಿತ್ತು. ಮನಸ್ಸು ಎತ್ತಿ ನಿಲಕ್ಕೆ ಹಾಕುವುದರಲ್ಲಿ ಒಳಗೆ ತನ್ನದು ಅನ್ನೋ ವಿಮಾನ ಇರ್ತಿತ್ತು. ಯಾಕಂದ್ರೆ ಮನೆ ಮಾಲಕನಿಗೆ ಹೊರಸು ಮುರಿದಿರಬಾರದು, ಹೊರಸು ಮುರಿದಿರಬಾರದು, ಒಳಗೆ ತೆಗಣೆ ಉಳಿದಿರಬಾರದು. ಹೊರಸು ಮುರಿದಿರಬಾರದು, ತೆಗಣೆ ಉಳಿದಿರಬಾರದು. ಜಾಣತನದಿಂದ ಕೌಶಲ್ಯದಿಂದ ಹಂಗೆ ಎತ್ತಿ ಹೊರಸನ್ನು ನೆಲಕ್ಕೆ ಹೊಡೆದು ಆ ಉಪಾಧಿಯಲ್ಲಿ ದೇವಿ ಏನ್ ಮಾಡಿದ್ದಾಳೆಂದ್ರೆ ಈ ರಕ್ಕಸನಿಗೆ ಎತ್ತೆತ್ತಿ ಬಡಿದಿದ್ದಾಳೆ, ಎತ್ತೆತ್ತಿ ಬಡಿದಿದ್ದಾಳೆ, ಒಳಗಿನ ತಿಗಣಿ ತೆಗೆದಿದ್ದಾಳೆ, ಹೊರಸ ಹಾಗೆ ಇಟ್ಟಿದ್ದಾಳೆ. ಅಂದ್ರೆ ರಕ್ಕಸನಿಗೆ ದೇವಿ ಕೊಲ್ಲಲಿಲ್ಲ, ರಕ್ಕಸನ ರಾಕ್ಷಸ ಗುಣಗಳನ್ನು ಕಟ್ಟಿದ್ದಾಳೆ. ಅವರ ಅದಕ್ಕೆ ಮತ್ತೆ ರಕ್ಕಸರಂದ್ರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ದೇಹದೊಳಗಿರ್ತಕ್ಕಂಥ ಕಾಮ ಸಂಬಂಧ ಗುಣಗಳು, ಅಷ್ಟ ಮನಗಳು, ಅಹಂಕಾರಗಳು ಇವೆಲ್ಲವೂ ನಮ್ಮ ದೇಹದಲ್ಲಿ ರಕ್ಕಸಿಯ ಗುಣಗಳಿವೆ. 9 ದಿನಗಳಲ್ಲಿ ನೀವು ಹೇಳ್ಬೋದಲ್ಲ, ನಾನು 6 ದಿನದಲ್ಲಿ ಕರ್ಮಕಾಂಡದ ಚಿಕ್ಕೂರುಗಳ ವೈಶಾಖ ಗುಣಗಳು ಹೋಗಬೇಕು. 3 ದಿನದಲ್ಲಿ ಸತ್ವ ರಾಜಸ ತಾಮಸ ಅಂತಕ್ಕಂಥ ಗುಣಗಳ ಬಗ್ಗೆ ಅವಲೋಕನೆ ಆಗಬೇಕು. ನಮ್ಮೊಳಗಿರ್ತಕ್ಕಂಥ ಮಮ ಅಂತಕ್ಕಂಥ ಈ ಅಹಂಕಾರ ಗುಣಗಳನ್ನು ಮಮಕಾರದ ಬಂಧನವನ್ನು ತೊಡೆದೊಡೆದಾಗ ದೇವಿಯ ಪುರಾಣವನ್ನು ಕೇಳಿದಕ್ಕೆ ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದಕ್ಕಿದು ಜೀವನ ಮುಕ್ತಿ. ಸಂಕ್ಷಿಪ್ತವಾಗಿ ಜೀವನ ಮುಕ್ತಿ ಹೇಗೆ ಪಡಿಬೇಕು ಅಂತ ಕೇಳಿದ್ರೆ ತನ್ನಲ್ಲಿ ಯಾವ ಅಧಿಕಾರ ಇದ್ರು, ತನ್ನಲ್ಲಿ ಯಾವ ಐಶ್ವರ್ಯ ಇದ್ರು, ನಿನ್ನಲ್ಲಿ ವಿದ್ಯೆದ ಅಧಿಕಾರ ಇರ್ಬೋದು, ವಿದ್ಯೆಯಿಂದ ಬಲವಾನಾಗಿರ್ಬೋದು, ಹಣದಿಂದ ಬಲವಾನಾಗಿರ್ಬೋದು, ಅಧಿಕಾರದಿಂದ ಬಲವಾನಾಗಿರ್ಬೋದು, ರೂಪದಿಂದ ಬಲವಾನಾಗಿರ್ಬೋದು, ಇವು ಯಾವುದೂ ಕೂಡ ಶಾಶ್ವತವಲ್ಲ. ಇವು ಯಾವ ಶಾಶ್ವತವಲ್ಲ. ಹಾಗಲ್ಲ ಅಂತ ಕೇಳಿದ್ರೆ ಇದ್ದು ಇಲ್ಲದಂತೆ ಇರ್ತಕ್ಕಂಥದ್ದೇ ಇಲ್ಲಿ ಬ್ರಹ್ಮನ ಉಪಾಸನೆಗೆ ಒಂದು ಮಾರ್ಗ. ಯಾಕೆ ಇದ್ದು ಇಲ್ಲದಂತೆ ಹೇಗಿರೋದು ಅಂತ ಕೇಳಿದ್ರೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ನಿಮಿಷದ ಕಥೆಯನ್ನು ಹೇಳಿ ನನ್ನ ಕಾರ್ಯಕ್ರಮ ವಿರಾಮ ಕೊಡ್ತಾ ಇದ್ದೀನಿ. ಒಂದು ಊರಲ್ಲಿ ಇಂಥ ಪ್ರವಚನ ಕಾರ್ಯಕ್ರಮ ನಡೆದಿತ್ತು. ಇಂತಹ ಕಾರ್ಯಕ್ರಮ ಕೇಳೋದಕ್ಕೆ ಮನೆ ಮಂದಿ ಬರ್ತಿದ್ರಂತೆ. ಮನೆ ಜನರೆಲ್ಲರೂ ಬಂದು ಪ್ರವಚನ ಕೇಳ ಹೋಗ್ತಿದ್ರು. ಮನೆ ಬಾಗಿಲು ಮುಚ್ಚಿಕೊಂಡು ಬರೋ ಮುಂದೆ ಮನೆಯೊಳಗೊಂದು ಗಿಳಿಯನ್ನು ಸಾಕಿದ್ರು. ಆ ಗಿಳಿಗೆ ಮನೆ ಕಾಯಲ್ಲಿ ಹೇಳಿ ಪ್ರವಚನ ಕೇಳಕ್ಕೆ ಬರ್ತಿದ್ರು. ಪ್ರವಚನ ಕೇಳಿ ಮನೆಗೆ ಹೋದ ನಂತರ ಗಿಳಿ ಮಾತಾಡಿಸ್ತಿದ್ದಂತೆ. ಇವತ್ತೇನು ಹೇಳಿದ್ರು ಪ್ರವಚನದಲ್ಲಿ, ಯಾವ ಬುದ್ಧಿ ಮಾತನ್ನು ಹೇಳಿದ್ರು, ಎಂಥ ಮಾರ್ಗವನ್ನು ಬೋಧನೆ ಮಾಡಿದ್ರು ಪ್ರತಿನಿತ್ಯ ಇವರಿಂದ ವಿವರಣಾತ್ಮಕವಾಗಿ ಕೇಳ್ತಿತ್ತಂತೆ. 1 ತಿಂಗಳ ಕಾಲ ಪ್ರವಚನ ಮುಗಿದ ನಂತರ ಕೊನೆಯ ದಿನ ಇದ್ದಂತೆ. ಅವತ್ತೆಲ್ಲರೂ ಬಾಗಿಲ ಮುಚ್ಚಿ ಗಿಳಿನ ಮನೆ ಬಿಟ್ಟು ಬರ್ತಿದ್ರಂತೆ. ಗಿಳಿ ಹೇಳ್ತಂತೆ, ನೋಡ್ರಿ 1 ತಿಂಗಳ ದಿನ ಪ್ರವಚನವನ್ನು ನೀವು ಕೇಳಿರಿ, ನನ್ನದೊಂದು ಪ್ರಶ್ನೆ ಅದ ಕೇಳ್ಕೊಂಡು ಬರ್ರಿ ಅಂತ ಹೇಳ್ತಂತೆ ಗಿಳಿ. ಏನದ ಪ್ರಶ್ನೆ? ಈ ಜೀವನ ಮುಕ್ತಿಯನ್ನು ಹೇಗೆ ಪಡಿಬೇಕು ಇದನ್ನು ಸ್ವಲ್ಪ ಕೇಳ್ಕೊಂಡು ಬರ್ರಿ ಅಂತ ಗಿಳಿ ಹೇಳ್ತಂತೆ. ಆಗಲೇ ತಿಳ್ಕೊಂಡು ಪ್ರವಚನ ಮುಗಿದ ನಂತರ ಇವರು ಮನೆಯವರು ಕೈ ಮುಗಿದು ನಿಂತಿರೋ ಪ್ರವಚನಕಾರರಿಗೆ, ಯಾಕೆ ಏನ್ ವಿಚಾರ? ನಮ್ಮ ಮನೆಗಳ ಒಂದು ಗಿಳಿಯನ್ನು ಸಾಕಿದ್ದೇವೆ, ತಿಂಗಳ ದಿನ ನೀವು ಹೇಳಿರೋ ಪ್ರವಚನ ಹೋಗಿ ಆ ಗಿಳಿಗೆ ಹೇಳಿದ್ದೇವೆ. ಇವತ್ತು ಆ ಗಿಳಿ ನಮ್ಮನ್ನ ಕೇಳಲ್ಲ, ಜೀವನ ಮುಕ್ತಿಯನ್ನು ಹೇಗೆ ಪಡಿಬೇಕು ಅಂತ ಪ್ರಶ್ನೆ ಕೇಳಿದೆ. ಪ್ರವಚನಕಾರ ಹೇಳದಂತೆ ಬಹಳ ಸರಳ ಮಾರ್ಗ ಅದ. ತನ್ನಲ್ಲಿ ಯಾವ ಬಲ ಇದ್ರು, ತಮ್ಮಲ್ಲಿ ಯಾವ ಶಕ್ತಿ ಇದ್ರು, ತಮ್ಮಲ್ಲಿ ಯಾವ ಅಧಿಕಾರ ಇದ್ರು ಇದ್ದು ಇಲ್ಲದಂತೆ ಇರಬೇಕು. ಜೀವ ಇದ್ರು ಸತ್ತಂಗಿರಬೇಕು, ಹಲ್ಲಿಗಿದ್ರು ಸಹಿತ ಕಡಿಯದ ಹಾವಾಗಬೇಕು, ವಿಷವನ್ನು ಮರೆತು ಬಿಡಬೇಕು. ಅದೇ ಜೀವನ ಮುಕ್ತ ಅಂತ ಹೇಳ್ತಂತೆ. ಈ ವಿಚಾರ ಬಂದು ಗಿಳಿ ಮುಂದೆ ಹೇಳಿದ್ರು, ಇದ್ದು ಇಲ್ಲದಂಗಿರಬೇಕು, ಜೀವ ಇದ್ರು ಸತ್ತಂಗಿರಬೇಕು, ವಿಷಪೂರಿತವಾಗಿರುವ ಭುಜಂಗ ಹಾವಾದರೂ ಸಹಿತ ಹಲ್ಲು ಕಿಕ್ಕಿದ ಹಾವಿನಂತೆ ಇರಬೇಕು. ಇದೇ ಜೀವನ ಮುಕ್ತ ಅಂತ ಹೇಳ್ಯಾರ ಅಂತ ಗಿಳಿ ಮಾತನ್ನು ಹೇಳಿದರು. ಈ ಮಾತನ್ನು ಕೇಳಿದ ಮಧುಗಳಿಗೆ ಒಳಗೆ ಗಿಳಿ ಏನ್ ಮಾಡ್ತಂದ್ರೆ, ಮನೆಯಾಗಿದ್ದ ಗಿಳಿ ಮ್ಯಾಲ ಗೂಟದ ಮೇಲೆ ಕುಂತ ಗಿಳಿ ತಪ್ಪನೆ ಕೆಳಗೆ ನಿಂತು ಸತ್ತು. ಈ ಮಾತು ಕೇಳಿದ ಮಧುಗಳಿಗೆ ಒಳಗ ಮ್ಯಾಲ ಇದ್ದ ಗಿಳಿ ತಪ್ಪನೆ ಕೆಳಗಿದ್ದ ಪ್ರಾಣವನ್ನು ಬಿಟ್ಟು ಗಿಳಿಯನ್ನು ಹೊರಡಿಸಿ ನೋಡಿದ್ರು ಸತ್ತು ಹೋಗಿತ್ತು ಗಿಳಿ. ಮನೆ ಮಂದಿಗೆ ದುಃಖವಾಯಿತು. ನಾವು ಯಾಕಾದ್ರೆ ಈ ಪ್ರವಚನವನ್ನು ನಮ್ಮ ಗಿಳಿಯನ್ನು ಹೇಳಿದ್ವಿ, ಮುಂದಾದ ಗಿಳಿಯನ್ನು ನಾವು ಕಳ್ಕೊಂಡಿವಿ, ನಾವು ಎಲ್ಲ ತಪ್ಪು ಮಾಡಿದ್ರೆ ಮನೆ ಮಂದಿ ಎಲ್ಲರೂ ಸಂಕಟ ಪಟ್ಟರು, ದುಃಖಕ್ಕೊಳಗಾದರು. ಇನ್ನು ಸತ್ತ ಗಿಳಿ ಮನೆಯೊಳಗೆ ಇಟ್ಕೊಳ್ಳದೆ ಏನ್ ಮಾಡಬೇಕಂತ ತಿಳ್ಕೊಂಡು ಎತ್ತಿ ಒಯ್ದು ಆ ಗಿಳಿಯನ್ನು ಎತ್ತಿ ಒಯ್ದು ತಿಪ್ಪ್ಯಾಗ ವಿಷ ಹಾಕಿದ್ರು. ತಿಪ್ಪ್ಯಾಗ ವಿಷ ಹಾಕಿದ ಕೂಡಲೇ ಗಿಳಿ ಏನ್ ಮಾಡಿ
ಬಡ 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 ಪಕ್ಕ ಜಾರಿಸಿ ಹಾಡ್ಕೊಂತ ಮ್ಯಾಲ ಹೋಗ್ತಂತೆ ಗಿಳಿ, ಹಾಡ್ಕೊಂತ ಮ್ಯಾಲ ಹೋಗ್ತಂತೆ. ಆವಾಗ ಗಿಳಿ ಹೇಳ್ತಂತೆ, 16 ವರ್ಷಗಳಿಂದ ನಿಮ್ಮ ಬಂಧನದಲ್ಲಿ ನಾನು ಬಿದ್ದಿದ್ದೆ, ನಿಮ್ಮೊಳಗೆ ಹೆಂಗ ಬಾಳ ಹೋಗ್ಬೇಕಂತ ನನಗೆ ಗೊತ್ತಿದ್ದಿಲ್ಲ. ಇದ್ರೂ ಸತ್ತಂಗ ಬೀಳ್ಬೇಕಂದ್ರ ನಾ ಜೀವ ಇದ್ರೂ ಸತ್ತಂಗ ಬಿದ್ದಲ್ಲ, ಅವಾಗ ತಂದು ನೀವು ನನಗೆ ಹೊರಗೆ ಬಿಟ್ರಿ, ನಾ ಇದ್ರೊಳಗಿಂದ ಪಾರಾದೆ ಅಂತ ಗಿಳಿ ಯಾವ ಪ್ರಕಾರವಾಗಿ ಹೇಳಿ ಬಂಧನದಿಂದ ಮುಕ್ತವಾಯಿತು. ಆಗ ನಮ್ಮಲ್ಲಿ ಯಾವ ಐಶ್ವರ್ಯವಿದ್ದರೂ ಕೂಡ ಇದು ಯಾವುದೂ ಶಾಶ್ವತವಲ್ಲ, ಈ ಫಲ ಶಾಶ್ವತವಲ್ಲ, ಈ ಹಣ ಶಾಶ್ವತವಲ್ಲ, ಈ ಶಕ್ತಿ ಶಾಶ್ವತವಲ್ಲ, ರೂಪ ಶಾಶ್ವತವಲ್ಲ, ವಿದ್ಯಾ ಶಾಶ್ವತವಲ್ಲ ತಿಳಿದು ಇದ್ದು ಇಲ್ಲದಂತೆ ಅಲ್ಲಿ ಕಿತ್ತಿರುವ ಹಾವಿನಂತೆ ನಾವಿದ್ರೆ ಈ ಜೀವನ ಮುಕ್ತರಾಗಬಹುದು ಅಂತಕ್ಕಂಥ ಮಾತನ್ನು ಸಿದ್ಧಪಡಿಸುವುದರೊಂದಿಗೆ 9 ತಿಂಗಳ ಪರ್ಯಂತರವಾಗಿ ವಿಷ್ಣುಜ್ಯೋತಿ ವಿಶ್ವಾರಾಧ್ಯರ ಮಹಾಮಠದಲ್ಲಿ ಬಕಳಾಮುಖಿಯ ದಿವ್ಯ ಸನ್ನಿಧಾನದಲ್ಲಿ ಪರಮ ಪೂಜ್ಯರು, ಭಕ್ತ ಕಲ್ಪತರುಗಳು, ಶತಸ್ಥಲ ಬ್ರಹ್ಮಿಗಳು, ದಾಸೋ ಬ್ರಹ್ಮರು, ಭಕ್ತರ ಹೃದಯಾಂತರಗಾಮಿಯಾಗಿರ್ತಕ್ಕಂಥ ಶ್ರೀ ಪರಮ ಪೂಜ್ಯ ಗಂಗಾಧರಪ್ಪಗಳವರ ದಿವ್ಯ ಸನ್ನಿಧಾನದಲ್ಲಿ 9 ದಿನಗಳ ಪರ್ಯಂತರವಾಗಿ ಅವರ ಶಕ್ತಿ ಪಟ್ಟಂತೆ ನಮ್ಮ ವಿಚಾರವನ್ನು ಮಂಡಿಸಿದ್ದೇವೆ. ಇದು ಎಲ್ಲವೂ ನಮ್ಮಲ್ಲಿ ಏನಾದರೂ ಇರಬೇಕಾದ್ರೆ ಎಲ್ಲದ ವಿಶ್ವಾರಾಧ್ಯನ ದಯೆ ಇದೆ, ಆತನ ಕೃಪೆಯಿಂದ ನಾವು ಏನೆಲ್ಲ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಫುಟಪಡಿಸುವುದರೊಂದಿಗೆ ಈ ಪವಿತ್ರವಾದ ಮಾತಿನ ಮಾಲಿಕೆಯನ್ನು ದೇವಿಯ ಹಾಗೂ ಶ್ರೀಗುಣದ ದಿವ್ಯ ಶ್ರೀ ಚಕ್ರಗಳಿಗೆ ಅರ್ಪಿಸಿ ನನ್ನ 4 ಮಾತಿನ ವಿರಾಮವನ್ನು ಕೊಡ್ತಾ ಇದ್ದೀನಿ. ಸರ್ವರಿಗೆ ಶುಭವಾಗಲಿ. ಇನ್ನು ಮುಂದೆ ಕವಾಯಿಗಳ ಸಂಗೀತ ಆರಂಭ ಆಗ್ತದೆ. ಅಂಬಾ